ಎಲ್ಲರಿಗೂ ನಮಸ್ಕಾರ. ಯೋಗ್ಯ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ ಕೇಳೋಕೆ ಇದು ತುಂಬಾನೇ ದೊಡ್ಡ ಮಾತು ಅನ್ಸುತ್ತೆ ಅಲ್ವಾ? ಇದು ವಿಶ್ವಸಂಸ್ಥೆಯ ಒಂದು ಪ್ರಮುಖ ಗುರಿ. ಆದ್ರೆ ಇದರ ನಿಜವಾದ ಅರ್ಥ ಏನು? ಬನ್ನಿ, ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಮ್ಮದೇ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯ ಅದ್ಭುತ ಕಥೆಯ ಮೂಲಕ ನಮ್ಮ ಪಯಣ ಶುರು ಮಾಡೋಣ. ಸರಿ, ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲು ಒಂದು ಸ್ಥಳೀಯ ಯಶಸ್ಸಿನ ಕಥೆಯನ್ನ ಕೇಳೋಣ. ಆಮೇಲೆ ನಿರುದ್ಯೋಗ, ಬಾಲಕಾರ್ಮಿಕತೆ ಅನ್ನೋ ದೊಡ್ಡ ಸವಾಲುಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಸ್ಥಳೀಯ ವ್ಯಾಪಾರಗಳಿಗೆ ಹೇಗೆ ಶಕ್ತಿ ತುಂಬೋದು ಅಂತ ನೋಡಿ, ಕೊನೆಗೆ ಯೋಗ್ಯ ಕೆಲ್ಸ ಅಂದ್ರೆ ನಿಜವಾಗ್ಲೂ ಏನು ಅನ್ನೋದನ್ನ ಚರ್ಚಿಸೋಣ. ಹಾಗಾದ್ರೆ ನಮ್ಮ ಕಥೆ ಶುರುವಾಗೋದು ಕರ್ನಾಟಕದ ರೆಡ್ಡೇರನಾಗನೂರು ಅನ್ನೋ ಒಂದು ಗ್ರಾಮದಿಂದ. ಇಲ್ಲಿನ ಮಹಿಳಾ ಸ್ವಸಹಾಯ ಸಂಘಗಳು ಒಂದು ದೊಡ್ಡ ಸವಾಲನ್ನ ಎದುರಿಸ್ತಾ ಇದ್ವು. ಆದ್ರೆ ಅದಕ್ಕೆ ಅವರು ಕಂಡುಕೊಂಡ ಪರಿಹಾರ ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ನೋಡಿ, ಇಲ್ಲಿನ 32 ಮಹಿಳಾ ಸಂಘಗಳು ತುಂಬನೇ ಶ್ರಮಪಟ್ಟು ಒಳ್ಳೊಳ್ಳೆ ವಸ್ತುಗಳನ್ನ ತಯಾರಿಸ್ತಾ ಇದ್ವು. ಆದರೆ ಅಸಲಿ ಸಮಸ್ಯೆ ಇದ್ದಿದ್ದು ಎಲ್ಲೂ ಅಲ್ಲ, ಅದನ್ನ ಮಾರಾಟ ಮಾಡೋದ್ರಲ್ಲಿ. ಯಾಕಂದ್ರೆ ತಮ್ಮ ಹಳ್ಳಿಯಲ್ಲೇ ಅದನ್ನ ಮಾರೋಕೆ ಒಂದು ಸಂಘ ಮಾರುಕಟ್ಟೆನೂ ಇರ್ಲಿಲ್ಲ. ಬೇರೆ ಊರಿಗೆ ತಗೊಂಡ್ಹೋಗಿ ಮಾರೋಣ ಅಂದ್ರೆ ಸಾರಿಗೆ ಖರ್ಚಲ್ಲೇ ಅವರ ಲಾಭವೆಲ್ಲ ಹೊರಟೋಗ್ತಿತ್ತು. ಆಗಲೇ ನೋಡಿ, ಈ ಮಹಿಳೆಯರಿಗೆ ಒಂದು ಅದ್ಭುತ ಐಡಿಯಾ ಹೊಳೆಯುತ್ತೆ. ಅದೇ ವಾರದ ಸಂತೆ. ಈ ಯೋಚನೆಯನ್ನ ಅವರು ನೇರವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಅಧಿಕಾರಿಗಳ ಮುಂದೆ ಇಟ್ರು. ಒಳ್ಳೆ ವಿಷಯ ಅಂದ್ರೆ ಎಲ್ಲರೂ ಇದಕ್ಕೆ ಭೇಷ್ ಅಂದ್ರು, ಪೂರ್ತಿ ಸಪೋರ್ಟ್ ಕೂಡ ಮಾಡಿದ್ರು. ಕೊನೆಗೆ ಮಾರೋರಿಗೂ ಖುಷಿ, ಕೊಳ್ಳೋರಿಗೂ ಖುಷಿ, ಇಬ್ಬರಿಗೂ ಲಾಭ ಆಗುವಂಥ ಒಂದು ಹೊಸ ಮಾರುಕಟ್ಟೆ ಅಲ್ಲೇ ಶುರುವಾಯಿತು. ಅಂದ್ಹಾಗೆ ಈ ವಾರದ ಸಂತೆಯ ಯಶಸ್ಸುದೆಯಲ್ಲ, ಅದು ಸಾಮಾನ್ಯದಲ್ಲ. 2019 ಜನವರಿ 26ರಂದು ಶುರುವಾದಾಗ ಮೊದಲನೇ ದಿನವೇ 56 ವ್ಯಾಪಾರಿಗಳು ಬಂದು 25,000 ರೂಪಾಯಿ ವ್ಯಾಪಾರ ಮಾಡಿದ್ರು. ಅಷ್ಟೇ ಅಲ್ಲ, ಕೋವಿಡ್ ಬರೋ ಮುಂಚೆ ವಾರಕ್ಕೆ 80ಕ್ಕೂ ಹೆಚ್ಚು ವ್ಯಾಪಾರಿಗಳು ಬಂದು 80,000 ರೂಪಾಯಿಗಿಂತ ಹೆಚ್ಚು ವಹಿವಾಟು ನಡೀತಾ ಇತ್ತು. ಯೋಚನೆ ಮಾಡಿ, ಒಂದು ಸಣ್ಣ ಪ್ರಯತ್ನ ಸ್ಥಳೀಯ ಆರ್ಥಿಕತೆಗೆ ಎಷ್ಟು ದೊಡ್ಡ ಶಕ್ತಿ ತುಂಬಿತು ಅಂತ. ಸರಿ, ಈ ಕಥೆಯೆಲ್ಲ ಚೆನ್ನಾಗಿದೆ. ಆದ್ರೆ ಇಲ್ಲೊಬ್ರು ಸೀನಪ್ನವರು ಒಂದು ಪ್ರಶ್ನೆ ಕೇಳ್ತಾರೆ. ನಮ್ಮ ಹಳ್ಳಿಗಳಲ್ಲಿ ಹೆಚ್ಚಿನೋರು ಕೃಷಿ, ಕೂಲಿ ಮಾಡೋರು, ಅವರಿಗೆ ಈ ಮಾಹಿತಿಯಿಂದ ಏನು ಉಪಯೋಗ ಅಂತ. ಹೌದು, ಇದು ತುಂಬಾ ಮುಖ್ಯವಾದ ಪ್ರಶ್ನೆ. ಒಂದು ಸಣ್ಣ ಮಾರುಕಟ್ಟೆಯ ಕಥೆ ಇಡೀ ಸಮುದಾಯಕ್ಕೆ ಹೇಗೆ ಸಂಬಂಧಪಟ್ಟಿದ್ದು? ಈ ಪ್ರಶ್ನೆಯೇ ನಮ್ಮನ್ನ ಮುಂದಿನ ವಿಷಯಕ್ಕೆ ಕರ್ಕೊಂಡು ಹೋಗುತ್ತೆ. ಈ ರೆಡ್ಡೇರನಾಗನೂರಿನಂತಹ ಸ್ಥಳೀಯ ಪ್ರಯತ್ನಗಳು ಯಾಕೆ ಎಷ್ಟೊಂದು ಮುಖ್ಯ ಅಂದ್ರೆ, ಅವು ನಮ್ಮ ದೇಶದ ಅತಿದೊಡ್ಡ ಸವಾಲುಗಳಲ್ಲಿ ಒಂದಾದ ನಿರುದ್ಯೋಗಕ್ಕೆ ಉತ್ತರ ಕೊಡಬಲ್ಲವು. ಹಾಗಾದ್ರೆ ನಮ್ಮ ದೇಶದಲ್ಲಿ ನಿರುದ್ಯೋಗದ ಪರಿಸ್ಥಿತಿ ನಿಜಕ್ಕೂ ಹೇಗಿದೆ? ಈ ಪ್ರಶ್ನೆಗೆ ಉತ್ತರಕ್ಕಾಗಿ ನಾವು ನೇರವಾಗಿ ಅಂಕಿ ಅಂಶಗಳನ್ನೇ ನೋಡೋಣ. ಈ ಅಂಕಿಅಂಶಗಳು ನಿಜಕ್ಕೂ ಆತಂಕಕಾರಿಯಾಗಿವೆ. ನೋಡಿ, 2012-13ರಲ್ಲಿ 3.8% ಇದ್ದ ನಿರುದ್ಯೋಗ ದರ 2019ಕ್ಕೆ ಬರುವಷ್ಟರಲ್ಲಿ 7.6% ಏರಿದೆ. ಅಂದ್ರೆ ಹೆಚ್ಚು ಕಡಿಮೆ ಡಬಲ್. ಇದು ಬರೀ ನಂಬರ್ಗಳಲ್ಲ, ಇದು ದೇಶದ ಆರ್ಥಿಕ ಆರೋಗ್ಯದ ಮೇಲೆ ಆಗ್ತಿರೋ ಗಂಭೀರ ಪರಿಣಾಮವನ್ನ ತೋರಿಸುತ್ತೆ. ಬೇರೆ ಬೇರೆ ವರದಿಗಳು ಕೂಡ ಇದನ್ನೇ ಹೇಳ್ತಿವೆ. ಡೌನ್ ಟು ಅರ್ತ್ ವರದಿಯ ಪ್ರಕಾರ ಕೇವಲ 2 ವರ್ಷಗಳಲ್ಲಿ ನಿರುದ್ಯೋಗ ದರ ದ್ವಿಗುಣಗೊಂಡಿದೆ ಅಂತ. ಇದರಲ್ಲಿ ಇನ್ನೂ ಬೇಸರದ ಸಂಗತಿಯಂದ್ರೆ, ಈ ಸಮಸ್ಯೆಯಿಂದ ಅತೀ ಹೆಚ್ಚು ನರಳುತ್ತಿರೋದು ಯುವ ಪದವೀಧರರು. ಓದಿ ಪದವಿ ಹಿಡಿದು ಲಕ್ಷಾಂತರ ಯುವಕ ಯುವತಿಯರಿಗೆ ಕೆಲ್ಸವೇ ಸಿಗ್ತಿಲ್ಲ. ನೋಡಿ, ದೊಡ್ಡವರಿಗೆ ಸರಿಯಾದ ಕೆಲಸ ಸಿಗದೇ ಇದ್ದಾಗ ಅದರ ನೇರ ಮತ್ತು ಅತ್ಯಂತ ಕ್ರೂರವಾದ ಪರಿಣಾಮ ಆಗೋದು ಮಕ್ಕಳ ಮೇಲೆ. ಇದು ನಮ್ಮನ್ನ ಬಾಲಕಾರ್ಮಿಕತೆ ಅನ್ನೋ ಒಂದು ಕರಾಳ ಸತ್ಯದ ಮುಂದೆ ನಿಲ್ಲಿಸುತ್ತೆ. ಇದು ಅನಿಲ್ ಅನ್ನೋ 13 ವರ್ಷದ ಹುಡುಗನ ಕಥೆ. ತಂದೆ ತೀರಿಕೊಂಡ ಮೇಲೆ ಅಂಗವಿಕಲ ತಾಯಿ ಮತ್ತೆ 4 ತಮ್ಮಂದಿರನ ಸಾಕುವ ಜವಾಬ್ದಾರಿ ಈ ಪುಟ್ಟ ಹೆಗಲ ಮೇಲೆ ಬಿದ್ದಿದೆ. ಶಾಲೆಗೆ ಹೋಗಿ ಓದ್ಬೇಕು ಅನ್ನೋ ಆಸೆ ಮನಸ್ಸಲ್ಲೇ ಇದೆ. ಆದ್ರೆ ಕುಟುಂಬದ ಹೊಟ್ಟೆ ತುಂಬಿಸೋಕೆ ತರಕಾರಿ ಗಾಡಿ ತಳ್ಳೋದು ಅನಿವಾರ್ಯವಾಗಿದೆ. ಇನ್ನು ಇದು 15 ವರ್ಷದ ದೀಪಿಕಾಳ ಕಥೆ. ಅಮ್ಮ ತೀರ್ಕೊಂಡು ಮೇಲೆ ಈಕೆ ಶಾಲೆ ಬಿಟ್ಟು ಟೈಲರಿಂಗ್ ಕೆಲ್ಸಕ್ಕೆ ಸೇರಿದ್ದಾಳೆ. ಯಾಕಂದ್ರೆ ತನ್ನ ತಂಗಿ ಮತ್ತು ಕೆಲಸ ಮಾಡದ ತಂದೆಯನ್ನ ನೋಡ್ಕೊಳ್ಬೇಕು. ಹೀಗೆ ಲಕ್ಷಾಂತರ ಮಕ್ಕಳ ಬಾಲ್ಯ, ಕನಸುಗಳು ಕಳೆದು ಹೋಗ್ತಿವೆ. ಅನಿಲ್ ಮತ್ತು ದೀಪಿಕಾ ಕೇವಲ 2 ಉದಾಹರಣೆಗಳು. ಯುನಿಸೆಫ್ ವರದಿ ಪ್ರಕಾರ ನಮ್ಮ ಭಾರತದಲ್ಲಿ ಬರೋಬ್ಬರಿ 1.01 ಕೋಟಿ ಬಾಲಕಾರ್ಮಿಕರಿದ್ದಾರೆ. ಇದನ್ನ ಯೋಚನೆ ಮಾಡಿದ್ರನೇ ಭಯ ಆಗುತ್ತಲ್ವಾ? ಇದು ಬರೀ ಒಂದು ಸಂಖ್ಯೆಯಲ್ಲ, ಇದು ಕಸಿದುಕೊಂಡ 1 ಕೋಟಿ ಮುಗ್ಧ ಬಾಲ್ಯಗಳ ಕತೆ. ಬಾಲಕಾರ್ಮಿಕ ಪದ್ಧತಿ ಅಂದ್ರೆ ಕೇವಲ ಸಣ್ಣಪುಟ್ಟ ಕೆಲ್ಸ ಮಾಡೋದಲ್ಲ. ಇದರಲ್ಲಿ ಬಲವಂತದ ದುಡಿಮೆ, ಮಕ್ಕಳ ಕಳ್ಳಸಾಗಣೆ, ಗುಲಾಮಗಿರಿ ಇಂತಹ ಘೋರ ಅಪರಾಧಗಳೂ ಸೇರಿವೆ. ಇದೆಲ್ಲವೂ ಒಂದು ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯನ್ನ ಪೂರ್ತಿಯಾಗಿ ನಾಶ ಮಾಡಿಬಿಡುತ್ತೆ.
ಸರಿ, ಇಷ್ಟೆಲ್ಲ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದಾಯ್ತು. ಇದು ಸ್ವಲ್ಪ ಕಷ್ಟದ ವಿಷಯನೇ. ಆದ್ರೆ ಇದಕ್ಕೆ ಪರಿಹಾರಗಳೇ ಇಲ್ವಾ? ಖಂಡಿತ ಇವೆ. ರೆಡ್ಡೆರ ನಾಗನೂರಿನ ಸಂತೆ ಒಂದು ಸಣ್ಣ ಕಿಡಿ ಅಷ್ಟೇ. ಇದೇ ಮಾದರಿಯನ್ನ ದೊಡ್ಡ ಮಟ್ಟದಲ್ಲಿ ಹೇಗ್ ಮಾಡ್ಬೋದು? ಇದಕ್ಕೆ ಅಮೂಲ್ಗಿಂತ ದೊಡ್ಡ ಉದಾಹರಣೆ ಬೇಕೇ ಅಲ್ವಾ? ಎಲ್ಲರಿಗೂ ಗೊತ್ತಿರೋ ಕಥೆ ಇದು. ಕೆಲವು ಹಳ್ಳಿಗಳ ರೈತರು ಸೇರಿ ಶುರು ಮಾಡಿದ ಒಂದು ಸಣ್ಣ ಸಹಕಾರಿ ಚಳುವಳಿ ಇವತ್ತು ಜಗತ್ತಿನ ಅತಿದೊಡ್ಡ ರೈತ ಸಂಘಟನೆಯಾಗಿದೆ. ಇದೇ ಅಮೂಲ್ ಭಾರತವನ್ನ ಜಗತ್ತಿನ ಅತಿದೊಡ್ಡ ಹಾಲು ಉತ್ಪಾದಕ ದೇಶವನ್ನಾಗಿ ಮಾಡಿದೆ. ಅಂದ್ರೆ ನೋಡಿ, ಸ್ಥಳೀಯರಿಗೆ ಶಕ್ತಿ ಕೊಟ್ರೆ ಅವರು ಬರೀ ಸ್ವಾವಲಂಬಿಗಳಲ್ಲ, ಇಡೀ ದೇಶದ ಆರ್ಥಿಕತೆಯನ್ನೇ ಬದಲಿಸಬಲ್ಲರು ಅನ್ನೋಕೆ ಇದಕ್ಕಿಂತ ಜೀವಂತ ಸಾಕ್ಷಿ ಬೇಕಾ? ಇಲ್ಲಿವರೆಗೂ ನಾವು ಸ್ಥಳೀಯ ಪ್ರಯತ್ನ, ನಿರುದ್ಯೋಗ, ದೊಡ್ಡ ಪರಿಹಾರಗಳು ಹೀಗೆ ಎಲ್ಲವನ್ನೂ ನೋಡಿದ್ವಿ. ಈಗ ಈ ಎಲ್ಲದರ ಕೇಂದ್ರಬಿಂದುವಾಗಿರೋ ಯೋಗ್ಯ ಕೆಲ್ಸ ಅಥವಾ ಡೀಸೆಂಟ್ ವರ್ಕ್ ಅಂದ್ರೆ ಏನು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಯೋಗ್ಯ ಕೆಲಸ ಅಂದ್ರೆ ಬರೀ ಒಂದು ಉದ್ಯೋಗ ಅಲ್ಲ, ಅದು ಒಂದು ನ್ಯಾಯಯುತವಾದ ಸಂಬಳ ಕೊಡಬೇಕು, ಕೆಲಸದಲ್ಲಿ ಭದ್ರತೆ ಇರಬೇಕು, ಜೊತೆಗೆ ಕುಟುಂಬಕ್ಕೆ ಸಾಮಾಜಿಕ ರಕ್ಷಣೆನೂ ಒದಗಿಸಬೇಕು. ಅಷ್ಟೇ ಅಲ್ಲ, ಅದು ವ್ಯಕ್ತಿಯ ಬೆಳವಣಿಗೆಗೂ ಅವಕಾಶ ಕೊಡಬೇಕು. ಇದು ಬರೀ ಹಣ ಗಳಿಸೋದಲ್ಲ, ಇದು ಒಂದು ಗೌರವಯುತ ಜೀವನ. ಯೋಗ್ಯ ಕೆಲಸ ಅನ್ನೋದು ಕೇವಲ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡೋದಲ್ಲ, ಇದು ಇಡೀ ಆರ್ಥಿಕತೆಗೆ ಒಂದು ರೀತಿ ಇಂಜಿನ್ ಇದ್ದ ಹಾಗೆ. ಹೇಗೆ ಅಂದ್ರೆ, ಜನರಿಗೆ ಒಳ್ಳೆ ಆದಾಯ ಸಿಕ್ಕಾಗ ಅವರ ಕೊಳ್ಳುವ ಶಕ್ತಿ ಹೆಚ್ಚಾಗುತ್ತೆ. ಆಗ ಮಾರುಕಟ್ಟೆಯಲ್ಲಿ ಬೇಡಿಕೆ ಸೃಷ್ಟಿಯಾಗುತ್ತೆ, ಹೊಸ ಹೊಸ ವ್ಯಾಪಾರಗಳು ಹುಟ್ಕೊಳ್ತವೆ, ಇನ್ನು ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗತ್ತೆ, ಸರ್ಕಾರಕ್ಕೂ ಹೆಚ್ಚು ತೆರಿಗೆ ಬರುತ್ತೆ, ಅದ್ರಿಂದ ಸಾರ್ವಜನಿಕ ಸೇವೆಗಳು ಚೆನ್ನಾಗತ್ತೆ. ಇದೊಂದು ಅದ್ಭುತವಾದ ಚಕ್ರ. ಈ ವ್ಯತ್ಯಾಸವನ್ನ ನೋಡಿ, ಇದು ಹಗಲು ರಾತ್ರಿಯಷ್ಟು ಸ್ಪಷ್ಟವಾಗಿದೆ. ಯೋಗ್ಯ ಕೆಲಸ ಇದ್ರೆ ಆರ್ಥಿಕ ಭದ್ರತೆ, ಒಳ್ಳೆ ಆರೋಗ್ಯ, ಶಿಕ್ಷಣ ಸಿಗುತ್ತೆ, ಬಡತನ ಕಡಿಮೆ ಆಗುತ್ತೆ. ಅದೇ ಇಲ್ಲ ಅಂದ್ರೆ ಅಭದ್ರತೆ, ಹಸಿವು, ಅನಾರೋಗ್ಯ ಮತ್ತು ಕೊನೆಗೆ ಬಡತನವೇ ಗತಿ. ಆಯ್ಕೆ ನಮ್ಮ ಮುಂದೆಯೇ ಇದೆ. ರೆಡ್ಡೆರ ನಾಗನೂರಿನ ಮಹಿಳೆಯರು ಒಂದು ಸಂತೆ ಶುರು ಮಾಡಿದ್ರು. ಅಮೂಲ್ನ ರೈತರು ಒಂದು ಸಹಕಾರಿ ಸಂಸ್ಥೆ ಕಟ್ಟಿದ್ರು. ಇವೆರಡರ ಹಿಂದಿರೋ ತತ್ವ ಒಂದೇ: ಸ್ಥಳೀಯ ಶಕ್ತಿಯನ್ನ ಸರಿಯಾಗಿ ಬಳಸ್ಕೊಳ್ಳೋದು. ಹಾಗಾದ್ರೆ ನಮ್ಮ ಸುತ್ತಮುತ್ತಲಿನ ಆರ್ಥಿಕತೆಯನ್ನ ಬಲಪಡಿಸೋಕೆ, ಎಲ್ಲರಿಗೂ ಯೋಗ್ಯ ಕೆಲಸ ಸಿಗೋ ಹಾಗೆ ಮಾಡೋಕೆ ನಾವಿರ್ಬೋದಾದ ಆ ಮೊದಲ ಸಣ್ಣ ಆದ್ರೆ ಅತ್ಯಂತ ಮಹತ್ವದ ಹೆಜ್ಜೆ ಯಾವುದು? ಸ್ವಲ್ಪ ಯೋಚನೆ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಇವತ್ತಿನ ಚರ್ಚೆಯ ವಿಷಯ: ನಮ್ಮ ಹಳ್ಳಿಗಳೇ ಮುಂದಿನ ಆರ್ಥಿಕ ಶಕ್ತಿ ಕೇಂದ್ರಗಳಾಗಬಲ್ಲವಾ? ಕೇಳೋಕೆ ದೊಡ್ಡ ಮಾತು ಅನಿಸ್ಬಹುದು ಅಲ್ವಾ? ಆದ್ರೆ ಸ್ಥಳೀಯವಾಗಿರೋ ಉದ್ಯಮಶೀಲತೆ ಜೊತೆಗೆ ನಮ್ಮ ಗ್ರಾಮಗಳ ಆಡಳಿತ ವ್ಯವಸ್ಥೆ ಇವೆರಡೂ ಸೇರಿದ್ರೆ ಈ ಕನಸನ್ನ ನನಸು ಮಾಡೋದು ಹೇಗೆ ಅಂತ ಇವತ್ತು ನೋಡೋಣ. ಸರಿ, ಈ ಚರ್ಚೆಯನ್ನ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಪ್ರಶ್ನೆಯಿಂದ ಶುರು ಮಾಡೋಣ. ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಒಂದು ಹಳೆ ಮಾತಿದೆ. ಅಂದ್ರೆ ಕೆಲ್ಸ ಮಾಡೋದು ಗಂಡಸರ ಲಕ್ಷಣ ಅಂತ. ಆದ್ರೆ ಈಗ ಕಾಲ ಬದಲಾಗದೆ. ಹಾಗಾದ್ರೆ ಉದ್ಯೋಗಂ ಸರ್ವಲಕ್ಷಣಂ ಅಂತ ಹೇಳಬಹುದಾ? ಅಂದ್ರೆ ಉದ್ಯೋಗ ಅನ್ನೋದು ಎಲ್ಲರಿಗೂ ಸೇರಿದ್ದು ಅಂತ. ಈ ಪ್ರಶ್ನೆಯೇ ನಮ್ಮ ಇವತ್ತಿನ ಮಾತುಕತೆಯ ತಿರುಳು. ಮೊದಲನೇದಾಗಿ ಉದ್ಯಮಶೀಲತೆ ಬಗ್ಗೆ ಮಾತಾಡೋಣ. ಅಂದಾಗೆ ಇದೇನೋ ಕೇವಲ ದುಡ್ಡು ಮಾಡೋ ದಾರಿಯಲ್ಲ, ಇದೊಂದು ತುಂಬಾನೇ ಪವರ್ಫುಲ್ ಟೂಲ್ ನಮ್ಮ ಸಮುದಾಯಗಳಲ್ಲೇ ಹೊಸ ಹೊಸ ಅವಕಾಶಗಳನ್ನ ಸೃಷ್ಟಿ ಮಾಡೋಕೆ. ಇಲ್ಲಿರೋ ಪಾಯಿಂಟ್ ತುಂಬಾನೇ ಮುಖ್ಯ ನೋಡಿ. ಉದ್ಯಮಶೀಲತೆ ಅಂದ ತಕ್ಷಣ ನಮಗೆ ಅನ್ಸೋದು ನಾವೊಬ್ರೇ ಒಂದು ಕೆಲ್ಸ ಶುರು ಮಾಡೋದು, ಸ್ವಂತ ಕಾಲ್ಮೇಲೆ ನಿಲ್ಲೋದು ಅಂತ. ಅದು ಸರಿ, ಆದ್ರೆ ಅದರ ನಿಜವಾದ ಶಕ್ತಿ ಇರೋದು ಅಲ್ಲೇ ಅಲ್ಲ. ಬದಲಿಗೆ ನಮ್ಮ ಜೊತೆಗೆ ಇನ್ನೂ 10 ಜನರಿಗೆ ಕೆಲ್ಸ ಕೊಡುವಂಥ ಒಂದು ಸಿಸ್ಟಮ್ ಕಟ್ಟೋದ್ರಲ್ಲಿ. ಸೊ ಇದು ಬರೀ ವೈಯಕ್ತಿಕ ಬೆಳವಣಿಗೆಯಲ್ಲ, ಇಡೀ ಸಮುದಾಯದ ಬೆಳವಣಿಗೆ. ನಮ್ಮ ದೇಶದಲ್ಲಿ ಉದ್ಯಮಶೀಲತೆಯನ್ನ ಬೆಳೆಸೋಕೆ ಹಲವಾರು ಪ್ರಯತ್ನಗಳಾಗಿವೆ ಅಲ್ವಾ? ಉದಾಹರಣೆಗೆ 2016ರಲ್ಲಿ ಬಂದ ಸ್ಟಾರ್ಟ್ಅಪ್ ಇಂಡಿಯಾ ಹೊಸ ಉದ್ಯಮಗಳಿಗೆ ಒಂದು ಪುಷ್ ಕೊಟ್ಟಿತು. ಇವತ್ತು ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ಮಿಷನ್ ಅಂತಹ ಯೋಜನೆಗಳು ಹಳ್ಳಿ ಮಟ್ಟದ ಯುವಕರಿಗೂ ಗ್ಲೋಬಲ್ ಸ್ಟ್ಯಾಂಡರ್ಡ್ ಟ್ರೈನಿಂಗ್ ಕೊಡ್ತಿದೆ. ಇವೆಲ್ಲ ಒಂದು ಒಳ್ಳೆ ಫೌಂಡೇಶನ್. ಆದ್ರೆ ಒಂದು ವಿಷಯ ನೆನ್ಪಿಡ್ಬೇಕು: ಸರ್ಕಾರ ಅನ್ನೋದು ಕೇವಲ ಒಂದು ವೇಗವರ್ಧಕ ಅಷ್ಟೇ. ನಿಜವಾದ ದೊಡ್ಡ ಮಟ್ಟದ ಬದಲಾವಣೆ ಆಗ್ಬೇಕಂದ್ರೆ ನಮ್ಮ ಎಕಾನಮಿಯ ನಿಜವಾದ ಇಂಜಿನ್ ಆಗಿರೋ ಪ್ರೈವೇಟ್ ಸೆಕ್ಟರ್ ಮುಂದೆ ಬರಬೇಕು. ಅವರ ಹೂಡಿಕೆ, ಅವರ ಬೆಂಬಲ ಅತ್ಯಗತ್ಯ. ಹಾಗಾದ್ರೆ ಈ ಉದ್ಯಮಶೀಲತೆಗೆ ಬೇಕಾದ ಬೆಂಬಲ ಸಿಗ್ಬೇಕು ಅಂದ್ರೆ ಲೋಕಲ್ ಲೆವೆಲ್ನಲ್ಲಿ ಒಂದು ಗಟ್ಟಿ ವ್ಯವಸ್ಥೆ ಇರ್ಬೇಕಲ್ವಾ? ಅದೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು: ಗ್ರಾಮ ಪಂಚಾಯಿತಿ. ಇದನ್ನ ಸ್ಥಳೀಯ ಆರ್ಥಿಕ ಬೆಳವಣಿಗೆಯ ನಿಜವಾದ ಇಂಜಿನ್ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ 8 ಅಂದ್ರೆ SDG 8. ಇದರಲ್ಲಿ ಹೇಳಿರುವ ಹಾಗೆ ಎಲ್ಲರಿಗೂ ಒಳ್ಳೆ ಉದ್ಯೋಗ ಮತ್ತೆ ಆರ್ಥಿಕ ಬೆಳವಣಿಗೆಯನ್ನ ಸಾಧಿಸೋದ್ರಲ್ಲಿ
ನಮ್ಮ ಗ್ರಾಮ ಪಂಚಾಯಿತಿಗಳ ಪಾತ್ರವಾದ್ರೂ ಏನೋ, ಯಾಕೆ ಅವು ಇಷ್ಟೊಂದು ಮುಖ್ಯ ಆಗ್ತವೆ? ಆ ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ ನೋಡಿ. ಗ್ರಾಮ ಪಂಚಾಯಿತಿಗಳು ಅಂದ್ರೆ ಬರೀ ಆಡಳಿತ ಮಾಡೋ ಸಂಸ್ಥೆಗಳು ಅಷ್ಟೇ ಅಲ್ಲ. ಅವುಗಳ ಜವಾಬ್ದಾರಿ ತುಂಬಾ ದೊಡ್ಡದು. ಬಾಲಕಾರ್ಮಿಕ ಪದ್ಧತಿಯನ್ನ ತಡೆಯೋದು, ಕೆಲಸಗಾರರ ಹಕ್ಕುಗಳನ್ನ ಕಾಪಾಡೋದು, ಎಂಜಿಎನ್ಆರ್ಇಜಿಯ ತರಹದ ಯೋಜನೆಗಳನ್ನ ಸರಿಯಾಗಿ ಜನರಿಗೆ ತಲುಪಿಸೋದು, ಮತ್ತೆ ವಿಶೇಷಚೇತನರಿಗೂ ಸಮಾನ ಅವಕಾಶ ಕೊಡೋದು. ಹೀಗೆ ಲಿಸ್ಟ್ ದೊಡ್ಡದಿದೆ. ಒಟ್ನಲ್ಲಿ ಹೇಳೋದಾದ್ರೆ ಪ್ರತಿಯೊಬ್ಬರಿಗೂ ಒಂದು ಗೌರವಯುತವಾದ ಕೆಲಸ ಸಿಗೋ ಹಾಗೆ ನೋಡ್ಕೊಳ್ಳೋದು ಅವುಗಳ ಮೂಲಭೂತ ಕರ್ತವ್ಯ. ಸರಿ, ಇಷ್ಟೆಲ್ಲ ದೊಡ್ಡ ಗುರಿಗಳನ್ನ ಸಾಧಿಸೋಕೆ ಬೇಕಾದ ಸಪೋರ್ಟ್, ರಿಸೋರ್ಸಸ್ ಎಲ್ಲೆಲ್ಲಿಂದ ಬರುತ್ತೆ? ಆ ಸಹಕಾರದ ನೆಟ್ವರ್ಕ್ ಹೇಗಿದೆ ಅಂತ ಈಗ ನೋಡೋಣ. ಯಾವುದೇ ಯಶಸ್ಸು ಒಬ್ರಿಂದ ಸಾಧ್ಯವಿಲ್ಲ ಅಲ್ವಾ? ಅದಕ್ಕೊಂದು ಸಪೋರ್ಟ್ ಸಿಸ್ಟಮ್ ಬೇಕೇ ಬೇಕು. ಈ ಟೇಬಲ್ ಅದನ್ನೇ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಒಂದು ಕಡೆ ಸರ್ಕಾರದ ಯೋಜನೆಗಳಿವೆ, ದೀನ್ ದಯಾಳ್ ಅಂತ್ಯೋದಯ ಯೋಜನೆ, NRLM, ನರೇಗಾ, ಹೀಗೆ. ಇನ್ನೊಂದು ಕಡೆ ನಮ್ಮ ಸಮುದಾಯದೊಳಗೆ ಇರೋ ಶಕ್ತಿ ಇದೆ. ಅಂದ್ರೆ ನಮ್ಮ ಸ್ವಸಹಾಯ ಸಂಘಗಳು, ಸ್ಥಳೀಯ ಎಕ್ಸ್ಪರ್ಟ್ಸ್, ಯೂತ್ ಆರ್ಗನೈಸೇಷನ್ಸ್, ಇವರೆಲ್ಲ. ಯಾವಾಗ ಈ ಸರ್ಕಾರದ ಯೋಜನೆಗಳು ಮತ್ತು ಸಮುದಾಯದ ಶಕ್ತಿ ಒಂದಾಗುತ್ತೋ ಆಗ ನಿಜವಾದ ಅದ್ಭುತಗಳೇ ನಡೆಯುತ್ತೆ. ಓಕೆ, ಇಷ್ಟೊತ್ತು ನಾವು ಥಿಯೋರಿ ಬಗ್ಗೆ ಮಾತಾಡಿದ್ವಿ. ಈಗ ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸೋ ಒಂದು ರಿಯಲ್ ಲೈಫ್ ಸಕ್ಸೆಸ್ ಸ್ಟೋರಿ ನೋಡೋಣ. ಇದು ನಿಜಕ್ಕೂ ತುಂಬಾನೇ ಇನ್ಸ್ಪೈರಿಂಗ್ ಆಗಿದೆ. ಈ ಕಥೆ ನಡೆಯೋದು ಒಂದು ಗ್ರಾಮ ಪಂಚಾಯಿತಿಯಲ್ಲಿ. ಅಲ್ಲಿ ಸುಮಾರು 5,000 ಕುಟುಂಬಗಳು ವಾಸವಾಗಿವೆ. ಕತೆ ಶುರುವಾಗೋದು ಹೀಗೆ. ಅಲ್ಲಿನ ಒಂದು ಕೋಆಪರೇಟಿವ್ ಬ್ಯಾಂಕ್ ರೈತರಿಗೆ ಬೆಳೆ, ಜಾನುವಾರುಗಳಿಗೆಲ್ಲ ಸಾಲ ಕೊಡ್ತಾ ಇತ್ತು. ಆದ್ರೆ ರೈತರಿಗೆ ಒಂದು ದೊಡ್ಡ ತಲೆನೋವಿತ್ತು. ತಮ್ಮ ಬೆಳೆಯನ್ನ ಒಳ್ಳೆ ಬೆಲೆಗೆ ಎಲ್ಲಿ ಮಾರೋದು ಅನ್ನೋದು. ಆಗ ಬ್ಯಾಂಕ್ ಒಂದು ಅದ್ಭುತ ಕೆಲ್ಸ ಮಾಡ್ತು. ಬರೀ ಸಾಲ ಕೊಟ್ಟು ಸುಮ್ನಾಗ್ಲಿಲ್ಲ, ಬದಲಿಗೆ ಆ ರೈತರು ತಮ್ಮ ಉತ್ಪನ್ನಗಳನ್ನ ಮಾರೋಕೆ ಅಂತಾನೆ ಒಂದು ಜಾಗ ಮಾಡಿಕೊಟ್ತು. ಆಮೇಲೇನಾಯ್ತು ಗೊತ್ತಾ? ನೋಡ್ತಿದ್ದ ಹಾಗೆ ಆ ಚಿಕ್ಕ ವೇದಿಕೆ ಇವತ್ತೂ ಒಂದು ಮಾಡರ್ನ್ ಸೂಪರ್ ಮಾರ್ಕೆಟ್ ಆಗಿ ಬೆಳೆದು ನಿಂತಿದೆ. ಲೋಕಲ್ ಪ್ರಾಬ್ಲಮ್ಗೆ ಲೋಕಲ್ ಸೊಲ್ಯೂಷನ್ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಮತ್ತು ಇದರ ರಿಸಲ್ಟ್ ಈ ನಂಬರ್ ನೋಡಿ. ದಿನಕ್ಕೆ 5 ಲಕ್ಷ ರೂಪಾಯಿ. ಯೋಚನೆ ಮಾಡಿ, ಒಂದು ಹಳ್ಳಿಲಿರೋ ಸೂಪರ್ ಮಾರ್ಕೆಟ್ನ ದಿನದ ವ್ಯಾಪಾರ ಇದು. ಅಂದ್ರೆ ಸ್ಥಳೀಯ ಆರ್ಥಿಕತೆಯನ್ನ ಸರಿಯಾದ ರೀತಿಯಲ್ಲಿ ಒಗ್ಗೂಡಿಸಿದ್ರೆ ಅದರ ಶಕ್ತಿ ಎಷ್ಟಿರುತ್ತೆ ಅನ್ನೋದಕ್ಕೆ ಇದೇ ಲೈವ್ ಎಕ್ಸಾಂಪಲ್. ಹಾಗಾದ್ರೆ ಈ ಸಕ್ಸೆಸ್ ಹಿಂದಿರೋ ಸೀಕ್ರೆಟ್ ಏನೋ? ಅದೊಂದು ಬ್ಯೂಟಿಫುಲ್ ಸೈಕಲ್ ನೋಡಿ. ರೈತರು 1 ಕೆಜಿ ತರಕಾರಿ ತಂದ್ರೂ ಸರಿ, 100 ಕೆಜಿ ತಂದ್ರೂ ಸರಿ, ಸೂಪರ್ ಮಾರ್ಕೆಟ್ ಅದನ್ನ ತಗೊಳ್ತೆ. ಅಷ್ಟೇ ಅಲ್ಲ, ಅವರ ಒಟ್ಟು ಸೇಲ್ಸ್ನಲ್ಲಿ 1/4 ಭಾಗದಷ್ಟು ಸ್ಥಳೀಯ ಉತ್ಪನ್ನಗಳಿಗೆ ಮೀಸಲು. ಇದರಿಂದ ಬಂದ ಲಾಭದಿಂದ ಮೆಂಬರ್ ಆಗಿರೋ ರೈತರಿಗೆ ಕ್ರೆಡಿಟ್ ಕಾರ್ಡ್ ಫೆಸಿಲಿಟಿ ಕೂಡ ಕೊಡ್ತಾರೆ. ಸೊ ಈ ಸೈಕಲ್ನಿಂದ ಏನಾಯ್ತು ಅಂದ್ರೆ ಆ 5,000 ಕುಟುಂಬಗಳಿಗೂ ಒಂದು ಸ್ಥಿರವಾದ ಆದಾಯ ಸಿಕ್ತು, ಜೊತೆಗೆ ಒಂದು ಸಾಮಾಜಿಕ ಭದ್ರತೆಯೂ ಸಿಕ್ತು. ಈ ಒಂದು ಸೂಪರ್ ಮಾರ್ಕೆಟ್ನ ಕಥೆ ಕೇವಲ ಒಂದು ಊರಿನ ಯಶಸ್ಸಿನ ಕಥೆ ಮಾತ್ರ ಅಲ್ಲ. ಜಾಗತಿಕ ಮಟ್ಟದ ಗುರಿಗಳನ್ನ ಸಾಧಿಸೋಕೆ ನಾವು ನಮ್ಮದೇ ದಾರಿಯನ್ನ ಹೇಗೆ ಕಂಡುಹಿಡ್ಕೋಬಹುದು ಅನ್ನೋದಕ್ಕೆ ಇದೊಂದು ದೊಡ್ಡ ಪಾಠ. ಈ ಸ್ಲೈಡ್ ಇಡೀ ವಿಷಯವನ್ನ ಪರ್ಫೆಕ್ಟ್ ಆಗಿ ಸಮ್ಮರೈಸ್ ಮಾಡುತ್ತೆ. ಎಡಗಡೆ ನೋಡಿ, ಸೂಪರ್ ಮಾರ್ಕೆಟ್ನ ಸಾಧನೆ ಇದೆ, 5,000 ಕುಟುಂಬಗಳಿಗೆ ಸ್ಥಿರ ಆದಾಯ. ಬಲಗಡೆ SDG 8 ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಗುರಿ 8ರ ಧ್ಯೇಯ ಇದೆ, ಎಲ್ಲರಿಗೂ ಯೋಗ್ಯವಾದ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ. ಆ ಒಂದು ಗ್ರಾಮ ಇಡೀ ಪ್ರಪಂಚಕ್ಕೆ ಮಾದರಿಯಾಗುವಂತೆ ಒಂದು ಜಾಗತಿಕ ಗುರಿಯನ್ನ ಸ್ಥಳೀಯವಾಗಿ ಸಾಧಿಸಿ ತೋರಿಸಿದೆ. ಕೊನೆಯದಾಗಿ ಈ ಒಂದು ಸ್ಫೂರ್ತಿದಾಯಕ ಮಾತಿನೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ನಮ್ಮ ಹಳ್ಳಿಗಳು ಶ್ರೀಮಂತ ಸ್ವಾವಲಂಬಿ ವ್ಯವಸ್ಥೆಯನ್ನು ಹೊಂದಲು ಬೇಕಾದ ಅವಕಾಶಗಳನ್ನು ಸೃಷ್ಟಿಸುವ ಸಾಮರ್ಥ್ಯವನ್ನು ಹೊಂದಿವೆ. ನಾವು ನಮ್ಮ ಶಕ್ತಿಯನ್ನು ಪತ್ತೆ ಹಚ್ಚಬೇಕು ಮತ್ತು ಅದನ್ನು ಬಳಸುವತ್ತ ಗಮನಿಸಬೇಕು. ಪ್ರತಿಯೊಂದು ಹಳ್ಳಿಯಲ್ಲೂ ಇಂಥದೊಂದು ಅದ್ಭುತ ಶಕ್ತಿ ಅಡಗಿರುತ್ತೆ. ಅದನ್ನ ಗುರುತಿಸಿ ಸರಿಯಾದ ದಾರಿಯಲ್ಲಿ ಮುನ್ನಡೆಯಬೇಕಷ್ಟೇ.